ಅವ್ರು ಹೇಳ್ದಂಗೆ ಅವರು CA ಎಕ್ಸಾಮ್ಸ್ ಇದೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಹಿಂದೆ ಎಷ್ಟಿದೆಯೋ ಅಷ್ಟು ನೋಡ್ಕೋ, ಊರವರು ಸಾಬ್ರಿ ಎಲ್ಲ ನಿಂಗೆ ಯಾಕೆ ಅಂತ ಸಿಂಪಲ್ ವರ್ಡಲ್ಲಿ ಹೇಳಿ ಎಲ್ರಿಗೂ ಪಾಸಿಟಿವಿಟಿ ಅಂತ ಹೇಳ್ಬಿಟ್ಟು ತಲೆಗೆ ಹಾಕ್ತಾ ಇದ್ರು. ಒಂಥರ ಚೆನ್ನಾಗಿತ್ತು, ಜೋಡಿ ಅಕ್ಕಿಗಳು ಮತ್ತೆ ಡ್ಯಾನ್ಸ್ ಮಾಡೋಂಗಾಯ್ತು. ಅದು ಮಂಜುನವ್ರ ಅಪ್ಪನಿಂದ ಅಂತಾನೆ ಹೇಳ್ಬೋದು. ಕಲರ್ 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 ತರ ನಮ್ಮ ಮನೇಲಿ ಮೇ ಬಿ ಹಬ್ಬ ಆದ್ರೂ ಇಷ್ಟು ಜನ ಸೇರಲ್ಲ ಅನ್ಸುತ್ತೆ. ಅವಾಗೆಲ್ಲ ಸೇರ್ತಿದ್ರು, ಇವಾಗ ಎಷ್ಟು ಜನ ಸೇರಲ್ಲ. ಅಲ್ಲ ರೀ, ಇವ್ರನ್ನ ಅವ್ರ ಮನೆಯವರೇ ಓಟ್ ಹಾಕ್ಬಿಟ್ರೆ ವಾರ ಸೇಫ್ ಆಗಿ ಹೋಗ್ಬಿಡ್ತಾರಲ್ಲ ಅವ್ರು ಅಂತ ಹೇಳ್ತಾರೆ. 2025ಕ್ಕೆ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಇವತ್ತು ಏನಪ್ಪ ಗಗನ್ ಸಿಂಹ ನಾನ್ ವೆಜ್ ಯೂಟ್ಯೂಬ್ ಚಾನಲಲ್ಲಿ ಇವ್ರು ಯಾರೋ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಅವ್ರು ಹೇಳ್ದಂಗೆ ಅವರು CA ಎಕ್ಸಾಮ್ಸ್ ಇದೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಅವ್ರ ಹತ್ತಿಗೆ ನಾನು ಇವತ್ತು ಬಂದಿದ್ದೀನಿ ನಿಮ್ಮ ಮುಂದೆ. ಅವರಷ್ಟು ಚೆನ್ನಾಗಿ ಮಾಡಲಿಲ್ಲ ಅಂತ ಅಂದ್ರೂ ಟ್ರೈ ಮಾಡ್ತಿದ್ದೀನಿ. ಸೊ ಹಾಗೆ ಗ್ಯಾಪ್ ಬಿಡಬಾರ್ದು ಅಂತ ಹೇಳಿ ಎಸ್ ತಡ ಮಾಡಿದೆ. ಇವಾಗ ಬಿಗ್ ಬಾಸ್ ನಿನ್ನೆ ಎಪಿಸೋಡಲ್ಲಿ ಏನಾಯಿತು ಅನ್ನೋದನ್ನ ರಿವ್ಯೂ ಮಾಡೋಣ. ಫಸ್ಟ್ ಆಫ್ ಆಲ್ ತ್ರಿವಿಕ್ರಮ್ ಮತ್ತು ಭವ್ಯ ಏನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಆಗಿದೆ, ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ, ಅವ್ರು ಯಾರೂ ಹೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರು ಡಿಸ್ಕಷನ್ಸ್ ಆಗ್ತಾ ಇರುತ್ತೆ ಸ್ವಲ್ಪ. ಅದಾದಮೇಲೆ ಮಂಜಣ್ಣ ಅವ್ರ ಅಪ್ಪ ಕೂತ್ಕೊಂಡು ಫುಲ್ಲು ಗೋಗರಿತಾರೆ. ಇವರು ಫುಲ್ಲು ಫೀಲಿಂಗ್ಸು, ನನ್ನ ಮಗನ ಅವ್ರು ಹಂಗಂತಿದ್ರು ಹಿಂಗಂತಿದ್ರು, ನಿಮ್ಮ ಮಗ ಲಾಯಕ್ಕಿಲ್ಲ, ನನ್ನ ಮಗನ ತೆಗ್ಳುತ್ತಿದ್ರು. ಬಟ್ ಬಿಗ್ ಬಾಸಿಗೆ ಬಂದ ಮೇಲೆ ಏನ್ರಿ ನಿಮ್ಮ ಮಗ ಮಂಜು ಹಂಗಾಡ್ತಾರೆ ಹಿಂಗಾಡ್ತಾರೆ ಈ ಥರ ಎಲ್ಲನೂ ಫುಲ್ ಹೋಗ್ಲಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಪ್ಪ ಅಮ್ಮಂಗೆ ಇನ್ನೇನು ಬೇಕು ಅಂತ ಹೇಳ್ಬಿಟ್ಟು ಮಂಜಣ್ಣವ್ರಪ್ಪ ಫೀಲಿಂಗಲ್ಲಿ ಇರ್ತಾರೆ. ಇದಾದಮೇಲೆ ಮಂಜಣ್ಣವ್ರಪ್ಪ ಮತ್ತು ತ್ರಿವಿಕ್ರಮ್ ಸೇರಿಕೊಂಡು ಚೈತ್ರಕ್ಕನ ಕಾಲ್ ಸರ್ರಿ ಹೇಳಿದ್ದಾರೆ. ಈ ಕಡೆ ಗೌತಮಿ ಮತ್ತು ಗೌತಮಿಯವರ ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನೇನೋ ಮಾತಾಡ್ತಾರೆ, ಅದ್ರ ಜೊತೆಗೆ ಮಂಜಣ್ಣನ ಬಗ್ಗೆ ಹೇಳ್ತಾ ಇರ್ತಾರೆ. ಬೇಡ ಸುದೀಪ್ ಸರ್ ಹೇಳೋದನ್ನ ಸ್ವಲ್ಪ ನೀನು ತಲೆಗೆ ಹಾಕು, ಅವ್ರ ವ್ಯಕ್ತಿ ಒಳ್ಳೆಯವರು ಅಂತ ಅನ್ಸುತ್ತೆ, ಆದರೆ ಅವ್ರು ಹೇಳೋದನ್ನ ಸುದೀಪ್ ಸರ್ ಹೇಳೋದಿರ್ಬೋದು, ಇಬ್ಬರು ಹೇಳೋದಿರ್ಬೋದು, ನೀನು ಹೇಳೋದಿರ್ಬೋದು, ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂತಾನ ಮನುಷ್ಯ ಅಂತ ಹೇಳ್ತಾರೆ. ಗೌತಮಿ ಹೇಳ್ತಾಳೆ ಹೌದು ತಗೊಳ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಅವರು ಗೇಮ್ ಆಡ್ತಿದ್ದಾರೆ, ಸೊ ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ, ಊರವರು ಸಾಬ್ರಿ ಎಲ್ಲ ನಿಂಗೆ ಯಾಕೆ ಅಂತ ಸಿಂಪಲ್ ವರ್ಡಲ್ಲಿ ಹೇಳಿ ಗೌತಮಿ ಇಷ್ಟು ದಿನ ಎಲ್ರಿಗೂ ಪಾಸಿಟಿವಿಟಿ ಅಂತ ಹೇಳ್ಬಿಟ್ಟು ತಲೆಗೆ ಹಾಕ್ತಾ ಇದ್ರು. ಬಟ್ ಅವ್ರ ಹಸ್ಬೆಂಡ್ ಇವಾಗ ಗೌತಮಿಗೆ ಒಂದಷ್ಟು ಟಿಪ್ಸ್ ಅಂತಾನೆ ಹೇಳ್ಬೋದು, ಹೆಂಗಿರಬೇಕು ಬಿಗ್ ಬಾಸ್ ಮನೆಯಲ್ಲಿ, ಮಂಜಣ್ಣನ ಜೊತೆ ಎಸ್ಪೆಷಲಿ ಹೆಂಗಿರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಟಿಪ್ಸ್ನ ಪಾಸಿಟಿವಿಟಿ ತಲೆಗೆ ಹಾಕಿದ್ರು ಅಂತಾನೆ ಹೇಳ್ಬೋದು. ಇದಾದಮೇಲೆ ಮಂಜಣ್ಣ ಅವ್ರ ಅಪ್ಪ ತ್ರಿವಿಕ್ರಮ ಭವ್ಯ ಅವ್ರ ಹತ್ರ ಹೋಗಿ, ನಾನು ಟಿವಿಲೆಲ್ಲ ನೋಡಿದ್ದೀನಿ, ನೀವಿಬ್ರು ಹಿಂಗೆಲ್ಲ ಡ್ಯಾನ್ಸ್ ಮಾಡಿದ್ದೀರಾ, ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಮೋಕ್ಷಿತ್ ಅವರು ಸಿಂಗರ್ ಗೊತ್ತಲ್ಲ, ಬಂದ್ಬಿಟ್ಟು ಒಂದು ಹಾಡು ಹೇಳ್ತಾರೆ, ಅಂಜಲಿ ಅಂಜಲಿ ಅಂತ ಹಾಡು ಹೇಳೋಕೆ ಶುರು ಮಾಡ್ತಾರೆ. ತ್ರಿವಿಕ್ರಮ ಭವ್ಯ ಡ್ಯಾನ್ಸ್ ಮಾಡೋಕ್ಕೆ ಶುರು ಹಚ್ಕೊಂತಾರೆ. ಎತ್ತೇ ಬಿಡ್ತಾನೆ ತ್ರಿವಿಕ್ರಮ ಭವ್ಯನ. ಅದೊಂಥರ ಚೆನ್ನಾಗಿತ್ತು, ಜೋಡಿ ಅಕ್ಕಿಗಳು ಮತ್ತೆ ಡ್ಯಾನ್ಸ್ ಮಾಡೋಂಗಾಯ್ತು. ಅದು ಮಂಜಣ್ಣ ಅವ್ರ ಅಪ್ಪನಿಂದ ಅಂತಾನೆ ಹೇಳ್ಬೋದು. ಗುರು ಇದಾದ್ಮೇಲೆ ಏನು ಬರುತ್ತೆ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಒಂದು ಗೇಮ್ನ ಕೊಡ್ತಾರೆ. ಏನಪ್ಪ ಅಂತಂದರೆ ಒಂದು ಬೋರ್ಡ್ ಇರುತ್ತೆ, ಆ ಬೋರ್ಡಲ್ಲಿ ಹೋಲ್ಸ್ಗಳಿರುತ್ತೆ. ಅವ್ರ ಕೈಲಿ ಒಂದು ಸ್ಟಿಕ್ನ ಕೊಟ್ಟಿರ್ತಾರೆ, ಒಂದು ಲೋಟ ಥರದ್ದು ಏನೋ ಒಂದು ಕೊಟ್ಟಿರ್ತಾರೆ, ಮರದ ಪಟ್ಟಿ ಥರ. ಅದನ್ನ ತೊಗೊಂಡು ಹೋಗಿ ಆ ಹೋಲ್ ಒಳಗಡೆ ಇವರು ಕಾಲಿಕ್ಕೊಂಡು ಒಂದು 6 ಏನೋ ಆ ಥರ ಇರುತ್ತೆ. ಆ 6ನ ಒಂದ್ರ ಮೇಲೆ ಯಾರು ಜೋಡಿಸ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮುಂದುವರಿತಾರೆ ಅಂತ ಹೇಳ್ಬಿಟ್ಟು. ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದು ಮಂಜಣ್ಣ, ಮೋಕ್ಷಿತಾ ಮತ್ತು ಗೌತಮಿ 3 ಜನ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ. ಇದರಲ್ಲಿ ಅದೆಷ್ಟು ಸರಿ ತೊಗೊಂಡೋಗಿ ಇಟ್ಕೊಂಡ್ರು ಕೂಡ ಅದು ಬಿದ್ದು ಹೋಗ್ತಿರುತ್ತೆ. ಯಾಕಂದರೆ ಬರ್ಬೇಕಾದ್ರೆ ಈಸಿಯಾಗಿ ಬರ್ಬೋದು ಹೋಲ್ ಒಳಗಡೆ ಕಾಲು ಇಟ್ಕೊಂಡು, ಬಟ್ ಹೋಗ್ಬೇಕಾದ್ರೆ ಅದು ಸ್ವಲ್ಪ ಶೇಕ್ ಆಯಿತು ಅಂತಂದ್ರೂ ಬಿದ್ದೋಗ್ಬಿಡೋದು. ತುಂಬ ಸರಿ ಟ್ರೈ ಮಾಡಿದ್ರು. ಅದರಂತೂ ಮಂಜಣ್ಣ ಒಂದ್ಸರಿ 6 ನಿಲ್ಲಿಸ್ಬಿಟ್ಟು ಬೇಜಾರಾಗ್ಬಿಟ್ಟು ಹಿಂಗೆ ಹೊಡೆದೇ ಬಿಟ್ಟ. ಗೌತಮಿನೂ ತುಂಬ ಸರಿ ಟ್ರೈ ಮಾಡಿದ್ರು. ಮೋಕ್ಷಿತ್ ಅವರು ಮೆಲ್ಲಗೆ ಟ್ರೈ ಮಾಡ್ತಾಯಿದ್ರು. ಬಟ್ ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಫಸ್ಟ್ ವಿನ್ ಆಗಿದ್ದು ಅಂತಂದರೆ ನಮ್ಮ ಮಂಜಣ್ಣ. ಅದಾದಮೇಲೆ ಗೌತಮಿಯವರು ದೇವ್ರನ್ನೆಲ್ಲ ನೆನಪಿಸ್ಕೊಂಡು ಏನೇನೋ ಐ ಲವ್ ಯು ಅಂತ ಹೇಳ್ಕೊಂಡು ದೇವ್ರಿಗೆಲ್ಲ ಮಾಡಿಕೊಂಡು ಕೊನೆಗೂ ಸೆಕೆಂಡ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದು ಅಂತಂದರೆ ಗೌತಮಿ. ಹಾಗಾಗಿ ಏನಾಯಿತು, ಮಂಜಣ್ಣ ಮತ್ತು ಗೌತಮಿಯವರು ಕ್ಯಾಪ್ಟನ್ಸಿ ನೆಕ್ಸ್ಟ್ ಏನು ಟಾಸ್ಕ್ ಇದೆ ಅದಕ್ಕೆ ಮುಂದುವರೆದ್ರು. ಈ ಟಾಸ್ಕ್ ನಡಿಬೇಕಾದ್ರೆ ರಜತ್ ಕಡೆಯಿಂದ ಕೌಂಟರ್ ಕೊಡ್ತಾ ಇರ್ತಾನೆ. ಅವನಂತೂ ಯಾವಾಗಲೂ ಫನ್ ಎಲಿಮೆಂಟ್ ಇದ್ದೇ ಇರುತ್ತೆ, ಚೆನ್ನಾಗಿ ಎಲ್ಲ ಮಾತಾಡ್ತಿರ್ತಾನೆ. ಚೈತ್ರಕ್ಕ ಸಾಕಮ್ಮ ಮುಗಿಸ್ರಿ ಅಂತ ಹೇಳ್ತಿರ್ತಾರೆ. ಯಾಕಂತಂದರೆ ತುಂಬ ಲಾಂಗ್ ತೊಗೊಳುತ್ತೆ ಆ ಟಾಸ್ಕ್ ಆಡಬೇಕು ಅಂತ ಅಂದಾಗ. ಅವಾಗ ರಜತ್ ಹೇಳ್ತಾನೆ ಚೈತ್ರಕ್ಕಗೆ, ನೀನಾಗಿದ್ರೆ ಸಂಜೆವರೆಗೂ ಮಾಡ್ತಿದ್ದೆ, ಕುತ್ಕೊಳ್ಳಮ್ಮ ಅವ್ರು ಎಷ್ಟೋ ಬೇಗ ಮುಗಿಸ್ತವ್ರೆ ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಾನೆ. ಇದಾದಮೇಲೆ ಸರಿ ಗೌತಮಿಯವರ ಹಸ್ಬೆಂಡ್ಗೆ ಬಿಗ್ ಬಾಸ್ ಹೋಗೋದಕ್ಕೆ ಹೇಳ್ತಾರೆ. ಎಲ್ಲರಿಗೂ ಒಂದು ಟಿಪ್ಸ್ ಕೊಟ್ಟು ಹೋಗ್ತಾರೆ ಗೌತಮಿಯವರ ಗಂಡ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದೀರಾ, ಪೇಷನ್ಸಿಂದ ಆಡ್ರಿ ಅಂತ ಹೇಳ್ಬಿಟ್ಟು ಪೇಷನ್ಸ್ ಮಂತ್ರನ ಹೇಳ್ಕೊಟ್ಟು ಹೋಗ್ತಾರೆ ಎಲ್ಲರಿಗೂ. ಇದಾದಮೇಲೆ ಬಿಗ್ ಬಾಸ್ ಚೈತ್ರಕ್ಕನ ಕರೆದು ಹೇಳ್ತಾರೆ, ನಿಮ್ಗೊಂದು ಮುಖ್ಯವಾದಂತಹ ಕರೆ ಬಂದಿದೆ ಮಾತಾಡಿ ಅಂತ ಹೇಳ್ಬಿಟ್ಟು. ಅವರಮ್ಮ ಮಾತಾಡ್ತಾರೆ, ಇಲ್ಲ ನಾನು ಬರೋಕ್ಕಾಗ್ತಿಲ್ಲ, ದನ ಕರು ಹಾಕಿದೆ ಹಾಗಾಗಿ ಬರೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಪಾಪ ಚೈತ್ರಕ್ಕ ಫುಲ್ಲು ಎಮೋಷ್ನಲ್ ಆಗ್ತಾರೆ. ಅದಾದಮೇಲೆ ಕರು ಚೆನ್ನಾಗಿದೆಯಾ, ನೀವು ಚೆನ್ನಾಗಿದ್ದೀರಾ, ಏನು ಪ್ರಾಬ್ಲಮ್ ಇಲ್ವಾ ಅದು ಅಂತ ಅವ್ರ ಅಮ್ಮನ ಸ್ವಲ್ಪ ವಿಚಾರಿಸ್ಕೊತಾರೆ. ಸರಿ ಆಯ್ತು ಬರೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ಮೇಲೆ ಚೈತ್ರಕ್ಕ ಸರಿ ಅಂತ ಹೇಳಿ ಏನೋ ಕೇಳ್ತಿರ್ತಾರೆ. ಕರು ಚೆನ್ನಾಗಿದೆಯಾ, ಹಸು ಚೆನ್ನಾಗಿದೆಯಾ ಅಂತ ಹೇಳಿ ಅಷ್ಟರಲ್ಲಿ ಕಾಲ್ ಕಟ್ ಆಗುತ್ತೆ. ಅದಾದಮೇಲೆ ಚೈತ್ರಕ್ಕ ಹೊರಗಡೆ ಬರ್ತಾರೆ, ರೂಮ್ದ ಹೊರಗಡೆ ಬಂದ್ಬಿಟ್ಟು ಅಳ್ತಾ ಇರ್ತಾರೆ. ಅಳು ಬರ್ತಿರುತ್ತೆ, ಆದ್ರೂ ಕಂಟ್ರೋಲ್ ಮಾಡ್ಕೊಂತ ಅವರೇ ಸಮಾಧಾನ ಮಾಡಿಕೊಂಡು ಹೊರಗಡೆ ಬರ್ತಾರೆ ಚೈತ್ರಕ್ಕ. ಸೊ ಹಾಗಾಗಿ ಪಾಪ ಅವ್ರ ಮನೆಯವ್ರು ಬರ್ತಿಲ್ವಲ್ಲ ಅಂತ ಅವಾಗ ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್, ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಎಲ್ಲರಿಗೂ ಒಂದು ಕಲರ್ ನನಗೆ ಟೀ ಶರ್ಟ್ಸ್ಗಳನ್ನ ಕೊಡ್ತಾರೆ ಎಲ್ಲರಿಗೂ. ಎಲ್ಲ ಫುಲ್ಲು ಖುಷಿ ಪಡ್ತಾರೆ. ಅದ್ರಲ್ಲಿ ನಮ್ಮ ಧನರಾಜ್ ಹಾಕೊಂಡೆ ನನ್ನ ಹತ್ರ ಈ ಥರ ಎಲ್ಲ ಟೀ ಶರ್ಟ್ ಇರಲಿಲ್ಲ, ಬಿಗ್ ಬಾಸ್ ಥ್ಯಾಂಕ್ ಯು ಬಿಗ್ ಬಾಸ್ ಹಂಗೆ ಹೆಂಗೆ ಅಂತ ಎಲ್ಲ ಹೇಳ್ತಾರೆ. ಧನರಾಜ್ಗೆ ನಿಜವಾಗ್ಲೂ ನ್ಯೂ ಇಯರ್ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಬರ್ತಾರೆ ಜನಗಳು ಬಿಗ್ ಬಾಸ್ಗೆ. ಅದು ಧನರಾಜ್ ಅವರ ಫ್ಯಾಮಿಲಿ ಎಷ್ಟು ಜನ ಅಂದರೆ ಇದೇನಪ್ಪ ಹಿಂಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಕು. ಆ ಥರ ನಮ್ಮ ಮನೇಲಿ ಮೇ ಬಿ ಹಬ್ಬ ಆದ್ರೂ ಇಷ್ಟು ಜನ ಸೇರಲ್ಲ ಅನ್ಸುತ್ತೆ. ಅವಾಗೆಲ್ಲ ಸೇರ್ತಿದ್ರು, ಇವಾಗ ಎಷ್ಟು ಜನ ಸೇರಲ್ಲ. ನೋಡಿದ್ರೆ ಅಷ್ಟು ಜನ 35ರಿಂದ 40 ಜನ ಇದ್ದಾರೆ. ಅದನ್ನು ಕೌಂಟ್ ಮಾಡೋಕ್ಕೂ ಆಗಲಿಲ್ಲ ಸರಿಯಾಗಿ.
ನಮ್ಮೂರ ಕಡೆ ಒಂದು ಚಿಕ್ಕ ಜಾತ್ರೆನೇ ಮಾಡ್ಕೊಳ್ಬೋದು, ಅಷ್ಟು ಜನ ಇದ್ರು. ಬಟ್ ಕೂಡು ಕುಟುಂಬ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವ್ರು ಯಾರು ಕೂಡ ಹೊರಗಡೆ ಬರೋಂಗಿಲ್ಲ, ನೀವೆಲ್ಲ ಗ್ಲಾಸಿಂದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಅವರೆಲ್ಲ ಅಷ್ಟು ಜನ ಬಂದಿದ್ದಾರಲ್ಲ ಅಂತ ನೋಡೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬಟ್ ಆದರೆ ಹುಲಿ ಡ್ಯಾನ್ಸ್ ಇವ್ರು ಈ ಕಡೆ ಮಾಡ್ತಾರೆ, ಒಳಗಡೆ ಅವರೆಲ್ಲ ಸೇರಿಕೊಂಡು ಹುಲಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬಟ್ ಕಣ್ಣಿಗಂತೂ ಹಬ್ಬ ಸಕ್ಕತ್ತಾಗಿತ್ತು ಅವರ ಡ್ಯಾನ್ಸ್ನ ನೋಡೋದಕ್ಕೆ. ಅದೊಂಥರ ಹೆಂಗೆ ಅಂದ್ರೆ ಹುಲಿ ಡ್ಯಾನ್ಸ್ ಮಾಡಿದ ತಕ್ಷಣ ಒಂದು ವೈಬ್ ಬರುತ್ತೆ. ಧನರಾಜ್ ಎಲ್ಲರೂ ನೋಡ್ತಾನೆ ಖುಷಿ ಪಡ್ತಾರೆ. ಬಟ್ ಹೆಂಡತಿ ಮಗು ಬಂದಿಲ್ಲ ಅಂತ ಸ್ವಲ್ಪ ಇಮೋಷನಲ್ ಆಗ್ತಾರೆ ಧನರಾಜ್. ಅವ್ರಿಗೂ ಸ್ವಲ್ಪ ಫೀಲಿಂಗ್ ಇಂದಾನೆ ಎಲ್ರಿಗೂ ಟಾಟಾ ಬೈ ಬೈ ಹೇಳ್ತಾರೆ ಧನರಾಜ್ ಅವರು. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳೆಲ್ಲ ಹೊರಗಡೆ ಬರ್ತಾರೆ. ಹಿಂಗೆ ಎಷ್ಟು ದೊಡ್ಡದು ನಿಮ್ಮ ಫ್ಯಾಮಿಲಿ, ಹಂಗೆ ಹಿಂಗೆ ತುಂಬ ಖುಷಿ ಆಗುತ್ತೆ ಅಂತಾರೆ. ಚೈತ್ರಕ್ಕ ಏನೋ ನಮಗೆ ಪರಿಚಯ, ಅವರೇ ನನಗೆ ಎಲ್ಲರೂ ಅವರು ಇವರು 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 ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ. ಬಟ್ ಅದಾದ್ಮೇಲೆ ಚೈತ್ರಕ್ಕೆ ಒಂದು ಮಾತು ಹೇಳ್ತಾರೆ, ಸಕ್ಕದಾಗ ಹೇಳ್ತಾರೆ, ಅಲ್ಲ ರೀ ಇವ್ರನ್ನ ಅವ್ರ ಮನೆಯವರೇ ಓಟ್ ಹಾಕ್ಬಿಟ್ರೆ ವಾರ ಸೇಫಾಗಿ ಹೋಗ್ಬಿಡ್ತಾರಲ್ಲ ಅವರು ಅಂತ ಹೇಳ್ತಾರೆ. ಅಲ್ಲ ಹೌದು, ಅದನ್ನು ನಿಜ. ಎಷ್ಟು ಜನ ಇದ್ದಾರೆ ಎಲ್ಲರೂ ಅದಷ್ಟು ಓಟ್ ಟಕ ಟಕ ಅಂತ ಓದಿದ್ರೆ ಧನರಾಜನ್ನ ಸೇವ್ ಆಗಿಬಿಡ್ತಾರೆ. ಧನರಾಜ್ ಅವರ ವೈಫ್ ಬರ್ತಾರೆ, ಮ್ಯೂಟ್ ಕೊಡ್ತಾರೆ. ಧನರಾಜ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ರಜತ್ನೋ ತ್ರಿವಿಕ್ರಮ ಹೇಳ್ಕೊಡ್ತಾರೆ, ಹಗ್ ಮಾಡಿ ಅಂತ ಹೇಳ್ಬಿಟ್ಟು ಹಗ್ ಮಾಡ್ತಾರೆ. ಆಮೇಲೆ ಮ್ಯೂಟಲ್ಲೇ ಪಾಪ ಬರ್ಲಿಲ್ವಾ, ಹೆಂಗಿದ್ಯಾ ಅಂತ ಎಲ್ಲ ಕೇಳ್ತಾರೆ. ನಾನಿ ಮಕ್ಕಳನ್ನ ಬಿಟ್ಬಿಟ್ಟು ಎಲ್ಲೋ ಇರಬೇಕು ಒಂದ್ ಕಡೆ ಅಂತಂದ್ರೆ ತುಂಬ ಬೇಜಾರಾಗುತ್ತೆ. ಲಿಟ್ರಲಿ ಎಲ್ರಿಗೂ ಕೂಡ ಅಲ್ಲಿ ಕಣ್ಣಂಚ ನೀರು ಬಂದಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಧನರಾಜ್ ವೈಫು ಗಡ್ಡ ಮೀಸೆ ಓಡಿಸ್ಕೊಬೇಡ, ನೀನು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಲ್ವಾ, ಆದ್ರೂ ಬೋಡ್ಸ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ, ಇಲ್ಲ ಅದು ಗೆಳೆಯ ಹೇಳಿದ್ದು ನಾನಲ್ಲ ಅಂತ ಹೇಳಿದಾಗ, ಎಲ್ಲಿ ಕಡ್ಡಿ ಕೊಡು ಹೊಡಿತೀನಿ ಅಂತ ಅಂದಾಗ ಕಡ್ಡಿ ಕೊಡ್ತಾರೆ. ನೆಲ ವರ್ಷ ಕಡ್ಡಿನ ಅದನ್ನ ಇಟ್ಕೊಂಡು ಮೊದಲು ನೀನು ಗೆಳೆಯಂಗಲ್ಲ ನೀನು ಕೊಡಬೇಕು ಅಂತ ಧನರಾಜ್ನ ಆಡಿಸ್ಕೊಂಡು ಹೊಡಿತಾರೆ. ಅದಾದಮೇಲೆ ಹನುಮಂತನಿಗೂ ಹೊಡಿತಾರೆ. ನೀವು ಮಾತ್ರ ಹಂಗೆ ಹಿಂಗೆ ಬಿಟ್ಕೊಂಡು ಹಿಂಗೆ ಚೆನ್ನಾಗಿದ್ದೀರಾ, ಇವ್ರಿಗೆ ಮಾತ್ರ ಹಿಂಗೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಕಡ್ಡಿ ಇಟ್ಕೊಂಡು ಹೊಡೆದು ಓಡಾಡಿಸ್ತಾರೆ. ಆ ಡೋರ್ ಇದೆ, ಆ ಡೋರ್ ಮಹತ್ವ ಹೇಳ್ತಿರ್ತಾರೆ. ಆ ಡೋರ್ ಹತ್ರ ಕುತ್ಕೊಂಡು ನಾನು ಏನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀನೋ, ಏನು ಹೇಳ್ತೀನೋ ಅದು ನಿಜ ಆಗುತ್ತೆ. ಲಾಸ್ಟ್ ಟೈಮ್ ನೋಡಿದ್ರೆ ಸುರೇಶ್ ಅಣ್ಣ ನಂಗೆ ಹೇಳಿದ್ದೆ, ಹಂಗಾಯಿತು, ನನಗೆ ಕಿಚನ್ ಚಪ್ಪಾಳೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡು ಹೇಳಿದ್ದೆ. ಅದೇ ವಾರ ನಂಗೆ ಕಿಚನ್ ಚಪ್ಪಾಳೆ ಸಿಕ್ತು. ಅದಾದಮೇಲೆ ಹನುಮಂತು ಹಿಂಗೆ ಜೈಲಿಗೆ ಹೋದ್ರು, ಅದಾದಮೇಲೆ ಇವ್ರು ಹೊರಗಡೆ ಹೋದ್ರು. ಇಲ್ಲಿ ಕುತ್ಕೊಂಡು ಏನೇ ಅಂದ್ಕೊಂಡ್ರು ಕೂಡ ಅದಾಗುತ್ತೆ ಅಂತ ಹೇಳ್ತಾರೆ. ಹಂಗಾದ್ರೆ ನನಗೋಸ್ಕರ ಏನು ಕೇಳ್ಕೊಂತೀಯ ಅಂತ ಹೇಳಿದಾಗ ಅವ್ರ ವೈಫು ಧನರಾಜ್ ಅವ್ರ ಕೈ ಹಿಡ್ಕೊಂಡು 2025ಕ್ಕೆ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅವಳು ಫುಲ್ಲು ಬ್ಲಶ್ ಆಗಿ ಹೋಗ್ಬಿಡ್ತಾಳೆ ಹೆಂಡತಿ. ಆಕ್ಟಿವಿಟಿ ರೂಮಲ್ಲಿ ಪಾಪನ ತೊಟ್ಲಲ್ಲಿ ಇರಿಸಿರ್ತಾರೆ, ಅದನ್ನು ತೋರಿಸ್ತಾ ಇರ್ತಾರೆ ಟಿವಿನಲ್ಲಿ. ಧನರಾಜ್ ಹೋಗ್ಬಿಟ್ಟು ಟಿವಿಲೇ ಮುದ್ದಾಡ್ಬಿಡ್ತಾನೆ ಮಗಳನ್ನ. ಬಿಗ್ ಬಾಸ್ ಪ್ಲೀಸ್, ಬಿಗ್ ಬಾಸ್ ಬಿಡಿ, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟೆಲ್ಲ ಕೇಳ್ಕೊತಾ ಇರ್ತಾನೆ. ಅಲ್ಲೇ ನನ್ನ ಮಗಳು ಅಂತೆಲ್ಲ ಮುತ್ತೆಲ್ಲ ಕೊಡ್ತಿರ್ತಾನೆ. ಅಷ್ಟರಲ್ಲಿ ಬಿಗ್ ಬಾಸ್ ಧನರಾಜ್ ಓಡಿ ಅಂತ ಹೇಳ್ತಾರೆ. ಅವನುಗಳು ಹೋಗ್ತಾನೆ. ಅಷ್ಟರಲ್ಲಾಗಲೇ ಅವ್ರ ಅಪ್ಪ ಅಮ್ಮ ಅವ್ರ ಚಿಕ್ಕಪ್ಪ ಕೂಡ ಇರ್ತಾರೆ ಅದೇ ಆಕ್ಟಿವಿಟಿ ರೂಮಲ್ಲಿ. ಎತ್ಕೊಂಡು ಮುದ್ದಾಡ್ತಾರೆ. ಅದಂತೂ ಅಳ್ತಾ ಇರುತ್ತೆ ಮಗು, ನಿದ್ದೆಯಿಂದ ಎದ್ದಿರುತ್ತೆ. ಬಿಗ್ ಬಾಸ್ ಮನೇಲಿ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಮಗು ಅಳೋ ಸದ್ದು ಕೇಳಿಸಿದ್ದು. ತುಂಬ ಚೆನ್ನಾಗಿತ್ತು ಕೇಳಿಸ್ಕೊಳ್ಳೋಕ್ಕೆ. ಬಟ್ ಮಗು ಅಳ್ತಾ ಇದೆ. ಇವತ್ತು ಧನರಾಜಿಗೆ ಆಗ್ತಿಲ್ಲ. ಯಾಕೆ ನನ್ನ ನೋಡಿ ಮಗು ಅಳ್ತಾ ಇದೆ ಯಾಕೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಹೆಂಡತಿ ಬರ್ತಾಳೆ, ಇಲ್ಲ ಜಾಸ್ತಿ ದಿನ ಆಗಿದೆಯಲ್ಲ ಹಾಗಾಗಿ ಅಷ್ಟೇ, ಏನಿಲ್ಲ ಬರ್ತಾಳೆ ಅವಳು, ಇವಾಗ ಎದ್ದಿದ್ದಾಳೆ ಹಂಗೆ ಅಂತ ಹೇಳ್ತಾಳೆ. ಸ್ವಲ್ಪ ಅವ್ನು ಬೇಜಾರಾಗ್ಬಿಡ್ತಾನೆ, ಗುರ್ತೇ ಹಿಡಿಯಲ್ವೇನೋ ಅಂತ. ಯಾಕೆ ಅಂತಂದರೆ ಮಕ್ಕಳನ್ನ ಎತ್ಕೊಂಡಾಗ, ಅದು ಸ್ವಂತ ತಂದೆನೇ ಎತ್ಕೊಂಡಾಗ ಮಗು ಗುರ್ತಿಡಿಲಿಲ್ಲ ಅಂತಂದರೆ ಸ್ವಲ್ಪ ಯಾರಿಗೆ ಬೇಜಾರಾಗ್ತಾನೆ. ಹಂಗಾಗಿ ಅವನು ಸ್ವಲ್ಪ ಎಮೋಷನಲ್ ಆಗ್ತಾನೆ. ಪಪ್ಪಿ ಕೊಡಿ ನಿಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಧನರಾಜ್ ವೈಫ್ ಹೇಳ್ತಾರೆ. ಅವನು ಫಸ್ಟ್ ಟೈಮ್ ಕೊಡ್ತಿರೋದು, ನಾನು ಇಲ್ಲಿವರೆಗೂ ಪಪ್ಪಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಂಗೊಂದು ಅವ್ರ ಅಪ್ಪಂಗೊಂದು ಪಪ್ಪಿ ಕೊಡ್ತಾರೆ. ಅದಾದಮೇಲೆ ಧನರಾಜ್ ವೈಫು ಧನರಾಜ್ಗೆ ಮುತ್ತು ಕೊಡ್ತಾರೆ. ಅವಾಗ ಇದು ಫ್ಯಾಮಿಲಿ ಶೋ ಬೇಡ ಅಂತ ಹೇಳ್ಬಿಟ್ಟು ಧನರಾಜ್ ಹೇಳ್ತಾರೆ. ಅದಾದಮೇಲೆ ಅವ್ರು ಹೋಗ್ತಾರೆ. ಅವ್ರು ಚಿಕ್ಕಪ್ಪನ ಕರ್ಕೊಂಡು ಮನೆ ಒಳಗಡೆ ಬರ್ತಾನೆ ಧನರಾಜ್. ಚೈತ್ರಕ್ಕ ಅವರ ಮನೆಯವ್ರು ಯಾರು ಬರಲ್ಲ ಅಂತ ಅನ್ಕೊಂಡ್ವಿ, ಫೋನ್ ಕಾಲ್ ಬಂದಿದ್ದು ನೋಡಿ. ಬಟ್ ಚೈತ್ರಕ್ಕ ಅವರ ಅಮ್ಮ ಮತ್ತು ತಂಗಿ ಮನೆಗೆ ಎಂಟ್ರಿ ಕೊಡ್ತಾರೆ ಇವರು. ಓಕೆ, ಬಂದಿದ್ದ ತಕ್ಷಣ ಚೈತ್ರಕ್ಕ ಅವ್ರಿಗೆಲ್ಲರಿಗೂ ಪಾಸ್ ಕೊಟ್ಬಿಟ್ಟಿರ್ತಾರೆ. ಚೈತ್ರಕ್ಕ ಅಲ್ಲೇಗಳು ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೊಳ್ತಾ ಇರ್ತಾರೆ. ಅದಾದಮೇಲೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ. ಚೈತ್ರಕ್ಕ ಅವ್ರ ಅಮ್ಮ ಮತ್ತು ಅವ್ರ ತಂಗಿ ಎಲ್ಲರನ್ನೂ ಮಾತಾಡ್ತಾರೆ, ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಚೈತ್ರಕ್ಕ ಮಾತ್ರ ಫುಲ್ಲು ಎಮೋಷ್ನಲ್ ಆಗಿ ಹೋಗಿರ್ತಾಳೆ. ಮಗಳ ಬಗ್ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಏನೇ ಅಂತ ಅಂದ್ರು ನಮ್ಮ ಮಗಳು ನನಗೆ ಬೆಸ್ಟು, ಅವಳೇ ಉತ್ತಮ, ಯಾರು ಕಳಪೆ ಕೊಟ್ಟರು ಅಂದ್ರು ಅಂತ ಹೇಳ್ತಾರೆ. ಯಾಕಂದರೆ ಹೆತ್ತವ್ರಿಗೆ ಹೆಗ್ನ ಮುದ್ದು ಯಾವುದೇ ಕಾರಣಕ್ಕೂ ಮಕ್ಕಳು ಎಂಥವರೇ ಆಗಿದ್ರು ಅಪ್ಪ ಅಮ್ಮ ಬಿಟ್ಕೊಡಲ್ಲ. ಹಾಗಾಗಿ ನನಗೆ ನನ್ನ ಮಗಳೇ ಉತ್ತಮ ಅಂತ ಹೇಳ್ತಾರೆ. ಅದಾದಮೇಲೆ ಚೈತ್ರಕ್ಕಂಗೆ ಪ್ಲೇ ಕೊಡ್ತಾರೆ. ಪ್ಲೇ ಕೊಟ್ಮೇಲೆ ಅವರೊಂದು ಮೆಡಲ್ನ ಮಾಡ್ಕೊಂಡು ತೊಗೊಂಬಂದಿರ್ತಾರೆ. ಚೈತ್ರಕ್ಕನ ಫೋಟೋ ಹಾಕೊಂಡು ನಮಗೆ ನೀವೇ ಉತ್ತಮ ಅಂತ ಹೇಳ್ಬಿಟ್ಟು ಅವರಮ್ಮ ಮತ್ತು ಅವ್ರ ತಂಗಿ ಸೇರಿ ಚೈತ್ರಕ್ಕಂಗೆ ಆ ಮೆಡಲ್ನ ಹಾಕ್ತಾರೆ. ಚೈತ್ರಕ್ಕ ಫುಲ್ಲು ಖುಷಿ ಆಗ್ತಾರೆ. ಅವರೊಂದು ಸ್ವಲ್ಪ ಚೈತ್ರಕ್ಕ ಗೊತ್ತಲ್ಲ, ಮಾತಾಡೋಕ್ಕೆ ಬಿಟ್ಬಿಟ್ರೆ ಮಾತಾಡ್ತಾನೆ ಇರ್ತಾರೆ ನಾನ್ ಸ್ಟಾಪು, ಒಂಥರ ಟ್ರೈನ್ ಥರ ಅವರು. ಹಾಗಾಗಿ ನನಗೆ ಹಾಗೆ ಹಿಂಗೆ ಅಂತ ಮಾತಾಡ್ತಾರೆ. ಅದಾದಮೇಲೆ ಚೈತ್ರಕ್ಕ ಸ್ವಲ್ಪ ವ್ಯಾಲಿಡ್ ಪಾಯಿಂಟ್ಸ್ನ ಹೇಳ್ತಾರೆ. ಅವ್ರ ಮಾತಲ್ಲಿ ಕೆಲವೊಂದು ಅರ್ಥ ಇರುತ್ತೆ. ಮಾತಾಡ್ತಾರೆ ಚೆನ್ನಾಗಿ. ಹಾಗೆ 3 ಜನ ಹೆಣ್ಮಕ್ಳು ಒಂದು ಸಾಕೋದು ಹೆಂಗೆ, ಅದು ಇದು ಕಷ್ಟ, ಎಷ್ಟೊಂದು ಜನ ಆಡ್ಕೊಂಡ್ರು. ಬಟ್ ನಾವು ಬೆಳೆದು ನಿಂತ್ವಿ. 90s ಕಿಡ್ಸ್ ಏನಿರುತ್ತೆ, ಅವಾಗ 3 ಜನ ಮಕ್ಕಳಾಯಿತು ಅಂತಂದರೆ ಗಂಡು ಮಕ್ಕಳಿಲ್ಲ ಅಂತಂದರೆ ಇವ್ರಿಗೆ ಗಂಡು ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಆಡ್ಕೊಳ್ಳೋರು ತುಂಬ ಜನ ಇರ್ತಾರೆ, ಚುಚ್ಚಿ ಮಾತಾಡ್ತಾರೆ. ಹಾಗಾಗಿ ತುಂಬಾ ನೊಂದ್ಕೊಂಡ್ಬಂದಿದ್ದೀವಿ. ಹಾಗೆ ಹಿಂಗೆ ಸ್ವಲ್ಪ ಭಾಷಣ ಕೊಡ್ತಾರೆ ಚೈತ್ರಕ್ಕ ಅವರು. ಇದ್ರ ಮಧ್ಯೆ ಭವ್ಯ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಯಾಕೆ ಅಂತಂದರೆ ಅವರು ಸ್ವಲ್ಪ ಸೇಮ್ ಸಿಚುವೇಶನ್ ಫೇಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಅವರು ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಅದಾದಮೇಲೆ ಅದ್ರ ಮಧ್ಯೆನೂ ನಮ್ಮ ರಜತನ್ನ ಬಿಡಲ್ಲ. ಚೈತ್ರಕ್ಕ ಸಿಕ್ಕಿದ್ಲು ಅಂದರೆ ಎಲ್ಲಿ ಕಾಲು ಎಳೆಯೋದು ಅಂತ ನೋಡ್ತಾ ಇರ್ತಾರೆ. ಅಲ್ಲೂ ಕೂಡ ರಜತ್ ಕಾಲು ಎಳಿತಾನೆ. ರಜತ್ ಕಾಲು ಎಳೆಯೋದಿರಲಿ, ಬಿಗ್ ಬಾಸು ಈ ಸೀಸನಲ್ಲಿ ಸ್ವಲ್ಪ ಕಾಲು ಎಳೆಯೋದು ಕಲ್ತ್ಬಿಟ್ಟಿದ್ದಾರೆ ರಜತ್. ಈಗ ಬಿಗ್ ಬಾಸ್ ಮನೇಲಿ ಇಬ್ಬರಿಬ್ರು ಚೈತ್ರ ಇದ್ದಾರೆ, ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು ಬಿಗ್ ಬಾಸು. ಇದಾದಮೇಲೆ ಚೈತ್ರಕ್ಕನ ತಂಗಿ ಸ್ವಲ್ಪ ಚೈತ್ರಕ್ಕಂಗೆ ಟಿಪ್ಸ್ ಕೊಡ್ತಾರೆ. ಸುದೀಪ್ ಸರ್ ಏನು ಹೇಳ್ತಾರೆ ಪಂಚಾಯತಿನಲ್ಲಿ, ನೀವು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ, ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾರೆ. ಅದಾದಮೇಲೆ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಬೆಸ್ಟು ಅಂತ ಅಂದರೆ ರಜತ್ತು ಮತ್ತು ಚೈತ್ರ ಅವರ ಅಮ್ಮ ಆಗೋರು
ಒಳ್ಳೆ ಮಸ್ತ್ ಕಾಂಬಿನೇಷನ್, ಚೆನ್ನಾಗಿ ಕಾಲು ಎಳಿತಿರ್ತಾನೆ ಇವಳು. ಅದಕ್ಕೆ ನನಗೆ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಏನಮ್ಮ ಅಂತ ಹೇಳ್ಬಿಟ್ಟು, ತಂಗಿ ಬೇರೆ ಹಾಸ್ಟೆಲಲ್ಲಿ ಇದ್ದಾರಂತೆ. ಅಲ್ಲಮ್ಮ ಮನೇಲೂ ಹಿಂಗೆ ಮಾಡ್ತಾ ಅಂದಾಗ ಹಂಗೆ ಮಾಡ್ತಾರೆ ಅಂತ ಅಂದಾಗ, ಓಕೆ ಅಲ್ಲ ನಿನ್ನ ಖುಷಿಗೋಸ್ಕರ ನಮ್ಮ ಖುಷಿನ ಕಿತ್ಕೊಂಡ್ಬಿಟ್ಟಲ್ಲಮ್ಮ ಬಿಗ್ ಬಾಸ್ ಮನೇಲಿ ಇಲ್ಲಿ ಉಳಿಸ್ಕೊಂಡು ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಮೇ ಬಿ ಹಾಸ್ಟೆಲಲ್ಲಿ ಓಟ್ ಹಾಕ್ಸ್ಬಿಟ್ಟಿರ್ತಾಳೆ, ಇಲ್ಲಿ ಬಂದು ಟಾರ್ಚರ್ ಕೊಡೋದು ಬೇಡ, ಬಿಗ್ ಬಾಸ್ ಮನೇಲಿ ಬಿದ್ದಿರಲಿ ಅಂತ ಹೇಳ್ಬಿಟ್ಟು ಮೋಕ್ಷಿತ್ ಅವ್ರು ಹೇಳ್ತಾರೆ. ಒಟ್ಟಾರೆ ಏನೇ ಇರಲಿ ಚೈತ್ರಕ್ಕ ಅವ್ರು ಮಾತಾಡಬೇಕಾದ್ರೆ ತುಂಬ ಎಮೋಷ್ನಲ್ ಆದರು, ನಮಗೂ ಕಣ್ಣಂಚಲ್ಲಿ ನೀರು ಬಂತು ಅಂತಲೇ ಹೇಳ್ಬೋದು. ಇನ್ನು ಆದಮೇಲೆ ಈ ಕಡೆ ಹನುಮಂತವ್ರ ಅಪ್ಪ ಮಾಡೋರಿಂದ ಎಂಟ್ರಿ ತೊಗೊಳ್ತಾರೆ. ಹನುಮಂತವ್ರ ಅಮ್ಮ ಅಲ್ಲೇನೆ ಅದ್ಕೊಂಡು ಹನುಮಂತ ಚೆನ್ನಾಗಿದ್ಯಾ ಅಂದ್ಕೊಂಡು ಬರ್ತಾರೆ, ಕೈಯಲ್ಲಿ ಒಂದು ಬುಟ್ಟಿ ಹಿಡ್ಕೊಂಡು. ಹನುಮಂತಣ್ಣಂಗೂ ಕೂಡ ಪಾಸ್ ಕೊಟ್ಟಿರ್ತಾರೆ. ಅದಾದಮೇಲೆ ಚೆನ್ನಾಗಿದ್ಯಪ್ಪ, ಎಷ್ಟು ದಿನ ಆಯಿತು ನಿನ್ನ ನೋಡಿ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ತಬ್ಕೊಂಡು ಹಾಕ್ಬಿಡ್ತಾರೆ ಹನುಮಂತನ. ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡಲ್ಲಿ, ಇಷ್ಟೆಲ್ಲ ನಡೀತು. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಾಳೆ ನೋಡಬೇಕು ಅಂತ ಹೇಳ್ತಾ, ನಾನು ಏನಾದರೂ ತಪ್ಪು ಮಾತಾಡಿದರೆ ನನಗೆ ಅಷ್ಟು ರಿವ್ಯೂ ಮಾಡೋದು ಗೊತ್ತಿಲ್ಲ ನನಗೆ, ನಿಮ್ಗೆ ಗಗನ್ ಸಿಂಹ ಅವ್ರ ಥರ ಮಾಡಿಲ್ಲ, ಆದ್ರೂ ಇಷ್ಟು ಮಾಡಿದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.